ಓಕೆ ಗುರುಗಳೇ, ಇನ್ನು ನಾವು ಇವತ್ತು ನಾವು ಮನೆಯಲ್ಲಿ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕಾ ಅಥವಾ ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು? ಹೇಗೆ ನವರಾತ್ರಿ ಎಂದು ನಾವು ಯಾವ ದೇವರನ್ನ ಇಟ್ಕೊಂಡು, ಅಂದ್ರೆ ಯಾವ ರೀತಿಯ ಒಂದು ಆಕಾರ ಫೋಟೋನಲ್ಲಿ ಪೂಜೆ ಮಾಡ್ಬೋದಾ ಅಥವಾ ವಿಗ್ರಹವನ್ನೇ ಇಟ್ಕೊಂಡು ಪೂಜೆ ಮಾಡ್ಬೇಕಾ? ಈ ನೈವೇದ್ಯ ಎಲ್ಲ ಮಾಡ್ಬೇಕಾಗತ್ತೆ, ಹಾಗಾಗಿ ಯಾವ ರೀತಿ ಯಾವ ಫೋಟೋವನ್ನ ಇಟ್ಕೋಬಹುದು ನಾವು? ತಾವು ನವರಾತ್ರಿಯ 9 ಅವತಾರಗಳು ಇರತಕ್ಕಂತ ಒಂದು ಚಿತ್ರಣವನ್ನಾದ್ರೂ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಒಂದು ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಇಟ್ಕೊಂಡು, ಆಕೆಂದೇ ಅಲ್ವಾ, ಆಕೆಯ 9 ರೂಪಗಳನ್ನೇ ನಾವು ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಆ 9 ರೂಪಗಳು ಆಕೆಯದ್ದೇ ಆಗಿರೋದ್ರಿಂದ ಆಕೆಯ ಒಂದು ಸಣ್ಣದೊಂದು ಮೂರ್ತಿಯನ್ನಾದ್ರೂ ಇಟ್ಕೊಳ್ಬಹುದು. ಏನೇ ಆದ್ರೂ ಕೂಡ ನೋಡಿ, ತಾವು ಮೂರ್ತಿಯನ್ನು ಇಟ್ಕೊಳ್ತೀರಿ, ನವರಾತ್ರಿ ಮುಗಿದ ಮೇಲೆ ಏನ್ ಮಾಡ್ತೀರಿ? ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನದವ್ರು ಹೇಳ್ತಾರೆ ಅಯ್ಯೋ ಈಗಾಗಲೇ ಸಾಕಷ್ಟು ಆಗೋಗಿದೆ, ನಾವು ಈಸ್ಕೊಳ್ಳಲ್ಲ, ಬೇರೆ ಕಡೆ ಇಟ್ಟೋಗಿ ಅಂತ. ಎಲ್ಲಿ ಹೋಗ್ತೀರಾ ನೀವು? ಹಾಗಾಗಿ ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ತಾವು ಚಿತ್ರಣವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹೌದು, ಉತ್ತರ ಭಾರತ ಕಡೆ ಎಲ್ಲ ಗುರುಗಳೇ ದುರ್ಗಾದೇವಿಯನ್ನ ನಾವು ಹೇಗೆ ಗಣೇಶನನ್ನ ಕೂರಿಸಿ ಅದನ್ನ ವಿಸರ್ಜನೆ ಮಾಡ್ತೀವೋ ಅದೇ ರೀತಿ ಉತ್ತರ ಭಾರತದ ಕಡೆ ದುರ್ಗಾದೇವಿಯ ಒಂದು ಮುಖವಾಡ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪಿಸ್ತಾರೆ. 9 ದಿನನೂ ಪೂಜೆಗಳನ್ನ ಮಾಡ್ತಾರೆ. ಆಮೇಲೆ 9 ದಿನ ಆದ್ಮೇಲೆ ಆ ದೇವಿಯನ್ನ ವಿಸರ್ಜನೆ ಮಾಡ್ತಾರೆ. ಹೌದು, ನಾವು ಹೇಗೆ ಮಾಡ್ಬೇಕು ಗುರುಗಳೇ? ನಾವು ಅದೇ ರೀತಿ ಮಾಡೋದ್ರಿಂದನೂ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪದ್ಧತಿಗಳಿದ್ದಾವೆ. ಈಗ ನೋಡಿ, ನಾವು ಗೊಂಬೆ ಕೂಡಿಸುವಂತ ಪದ್ಧತಿ. ಗೊಂಬೆ ಯಾತಕ್ಕೋಸ್ಕರ ಕೂಡಿಸ್ತೀವಿ? ಗೊಂಬೆಯನ್ನ ನಾವು ಯಾತಕ್ಕೋಸ್ಕರ ಕೂಡಿಸ್ತೀವಿ ಅಂತಂದ್ರೆ, ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಈ ಒಂದು ದಸರಾ ಹಬ್ಬಗಳಲ್ಲಿ ನಮ್ಮ ಮನುಷ್ಯರಾಗಿ ಮಾನವ ಜನ್ಮದಲ್ಲಿ ನಾವು ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀವಿ, ಯಾವ್ಯಾವೆಲ್ಲ ಹಂತಗಳನ್ನ ನಾವು ದಾಟ್ತಾ ಹೋಗ್ತೀವಿ. ಗೊಂಬೆಗಳನ್ನ ಕೂಡಿಸೋದಾದ್ರೂ ಏನಕ್ಕೆ? ಮಕ್ಕಳ ಜ್ಞಾನಾರ್ಜನೆಗಾಗಿ, ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ಇವತ್ತಿನ ದಿವಸ ಒಂದು ದಸರಾ ಹಬ್ಬ ಅಂತಂದ್ರೆ, ಗೊಂಬೆ ಕೂಡಿಸುವ ಕಾರ್ಯಕ್ರಮ ಅಂತಂದ್ರೆ ನಾವು ವಿಷ್ಣು ದಶಾವತಾರವನ್ನ ನೋಡ್ತೀವಿ, ಸಪ್ತ ಮಾತೃಕೆಯರನ್ನ ನೋಡ್ತೀವಿ, ಒಂದು ಮದುವೆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನೋಡ್ತೀವಿ, ಒಂದು ಮುಂಜಿ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನಾವು ನೋಡ್ತೀವಿ. ಅದ್ರ ಜೊತೆ ಇವತ್ತಿನ ದಿವಸ ಮಕ್ಕಳಿಗಂತೂ ಫುಲ್ ಖುಷಿ, ಅವ್ರು ಆಟ ಆಡೋ ಸಾಮಾನೆಲ್ಲ ಎತ್ಕೊಂಡ್ಬಂದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೂ ಹೆಚ್ಚಾಗಿ ಒಂದ್ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಕ್ಕಂಥವ್ರು ಅವರಿಗೆ ಒಂದು ಚೂರು ಒಂದು ರಾಗಿ ಪೈರನ್ನ ಅಲ್ಲಿ ಬೆಳೆಸಿ ಅಲ್ಲೇನೋ ಒಂದು ಪಾರ್ಕ್ ತರ ಮಾಡ್ಬೇಕು ಅನ್ನತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಯಾತಕ್ಕೋಸ್ಕರ? ದಸರಾ ಒಂದು ಬರೀ ಹಿಂದೂ ಧರ್ಮದ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಮಕ್ಕಳ ಜ್ಞಾನಾರ್ಜನೆಗೂ ಕೂಡ ಇದೊಂದು ಸಹಾಯ ಆಗ್ಲಿ ಎಂಬತಕ್ಕಂಥ ಒಂದು ಪೂರ್ವಿಕ ಒಂದು ಆಚರಣೆ